ಈಗ ನಾವು ಮಾತಾಡ್ತಿರೋದು ಪೂರಿ ಜಗನ್ನಾಥ ಟೆಂಪಲ್. ಇದರ ಬಗ್ಗೆ ಹೇಳುವುದಾದ್ರೆ ಒಂದೇ ಒಂದು ದಿನ ಕೂಡ ಫ್ಲಾಗ್ ಅನ್ನ ಚೇಂಜ್ ಮಾಡಿಲ್ಲ ಅಂದ್ರೆ 18 ವರ್ಷಗಳ ಕಾಲ ಈ ದೇವಸ್ಥಾನವನ್ನೇ ಮುಚ್ಚಬೇಕಾಗುತ್ತೆ. ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಏಕೆಂದ್ರೆ ಈ ದೇವಸ್ಥಾನ ಇರೋದು ಒಡಿಸ್ಸಾ ರಾಜ್ಯದಲ್ಲಿರುವ ನಮ್ಮ ಪೂರಿ ಜಗನ್ನಾಥ ಟೆಂಪಲ್. ಈ ದೇವಸ್ಥಾನದ 10 ವಿಸ್ಮಯಕಾರಿ ವಿಷಯ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಧ್ವಜದ ದಿಕ್ಕು. ಇದು ವಿಜ್ಞಾನವನ್ನೇ ಅಚ್ಚರಿ ಮೂಡಿಸುವಂತೆ ಮಾಡಿದೆ. ಏಕೆಂದ್ರೆ ಈ ದೇವಸ್ಥಾನದ ಮೇಲೆ ಹಾರುತ್ತಿರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಇದು ವಿಜ್ಞಾನಕ್ಕೂ ಮಿಗಿಲಾದ ದೈವಶಕ್ತಿ ಇದೆ ಎಂಬುದು ಕಾಣಿಸುತ್ತದೆ. ಎರಡನೆಯದಾಗಿ ಧ್ವಜದ ಬದಲಾವಣೆ. 1800 ವರ್ಷಗಳ ಹಳೆಯ ಆಚರಣೆ. ಈ ದೇವಸ್ಥಾನದ ಧ್ವಜವನ್ನು ದಿನನಿತ್ಯವೂ ಬದಲಾಯಿಸುತ್ತಾರೆ. ಪ್ರತಿದಿನವೂ ಅರ್ಚಕರು 45 ಅಡಿ ಎತ್ತರವಿರುವ ಗುಡಿಗೋಪುರವನ್ನು ಹತ್ತಿ ಧ್ವಜವನ್ನು ಬದಲಾಯಿಸುತ್ತಾರೆ. ಏನಾದರೂ ಒಂದು ದಿನ ಕೂಡ ಇದನ್ನು ಬದಲಾಯಿಸಿಲ್ಲ ಅಂದ್ರೆ 18 ವರ್ಷಗಳ ಕಾಲ ಈ ದೇವಸ್ಥಾನವನ್ನು ಮುಚ್ಚಲಾಗುತ್ತದೆ. ಮೂರನೆಯದಾಗಿ ಈ ದೇವಸ್ಥಾನದ ನೆರಳು. ಇದರ ಬಗ್ಗೆ ಹೇಳೋದಾದ್ರೆ ಈ ದೇವಸ್ಥಾನದ ನೆರಳು ಕೆಳಗೆ ಬೀಳುವುದಿಲ್ಲ. ಜಗನ್ನಾಥ ದೇವಾಲಯ ಸುಮಾರು 4 ಲಕ್ಷ ಚದರ ಅಡಿ ಪ್ರದೇಶದಲ್ಲಿ ಇದರ ಎತ್ತರ 214 ಅಡಿ. ಸಾಮಾನ್ಯವಾಗಿ ಬಿಸಿಲಿನ ತಾಪಕ್ಕೆ ನೆರಳು ಬೀಳುವುದು ಸಹಜ. ಆದರೆ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಇದು ಬೀಳುವುದಿಲ್ಲ. ಇದು ಇಲ್ಲಿನ ಮೂರನೆಯ ಅಚ್ಚರಿ ಸಂಗತಿಯಾಗಿದೆ. ನಾಲ್ಕನೆಯದಾಗಿ ಸಾಮಾನ್ಯವಾಗಿ ಎಲ್ಲ ದೇವಾಲಯದ ಮೇಲೆ ಪಕ್ಷಿಗಳನ್ನು ಕೂರುವುದು ನೋಡಿದ್ದೀರಿ. ಆದರೆ ಪೂರಿ ಜಗನ್ನಾಥ ದೇವಾಲಯದ ಮೇಲೆ ಪಕ್ಷಿಗಳು ಹಾರಾಡುವುದೂ ಇಲ್ಲ ಮತ್ತು ಇಲ್ಲಿ ಒಂದು ವಿಮಾನ ಕೂಡ ಹಾರಾಡುವುದಿಲ್ಲ. ಐದನೆಯದಾಗಿ ಸುದರ್ಶನ ಚಕ್ರ. ದೇವಾಲಯದ ಮೇಲಿರುವ ಸುದರ್ಶನ ಚಕ್ರ ಸುಮಾರು 20 ಅಡಿ ಎತ್ತರ ಹಾಗೂ 1 ಟನ್ ತೂಕವನ್ನು ಹೊಂದಿದೆ. ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ಚಕ್ರದ ವಿಶೇಷತೆ ಏನೆಂದ್ರೆ ಪೂರಿ ನಗರದ ಯಾವುದೇ ಭಾಗದಲ್ಲೂ ನಿಂತರೆ ಈ ಚಕ್ರ ಕಾಣಿಸುತ್ತದೆ. ಹಾಗೆಯೇ ಯಾವ ದಿಕ್ಕಿನಲ್ಲೂ ನೋಡಿದರೂ ಚಕ್ರ ನಮ್ಮ ಕಡೆಯೇ ಮುಖ ಮಾಡಿದ ಹಾಗೆ ಕಾಣುತ್ತದೆ. ಈ ಚಕ್ರವನ್ನು 2000 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದಾರೆ ಎನ್ನುತ್ತಾರೆ. ಅಷ್ಟು ಭಾರದ ಚಕ್ರವನ್ನು ಅಷ್ಟು ವರ್ಷದ ಹಿಂದೆ ಹೇಗೆ ಮೇಲೆ ತಂದರು ಎಂಬುದು ವಿಸ್ಮಯವಾಗಿದೆ. ಆರನೆಯದಾಗಿ ಸಮುದ್ರದ ಶಬ್ದ. ಪೂರಿ ಜಗನ್ನಾಥ ದೇವಾಲಯದ ಭಾಗದಲ್ಲಿ ಸಮುದ್ರವಿದೆ. ನಾವು ದೇವಾಲಯದ ಮುಖ್ಯ ದ್ವಾರದ ಒಳಗೆ ಬರುವವರೆಗೂ ನಮಗೆ ಸಮುದ್ರದ ಶಬ್ದ ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ದ್ವಾರದ ಒಳಗೆ ಪ್ರವೇಶಿಸಿದ ನಂತರ ಶಬ್ದ ಎಂಬುದು ನಿಶ್ಶಬ್ದವಾಗುತ್ತದೆ. ಏಳನೆಯದಾಗಿ ಸಮುದ್ರದ ಗಾಳಿಯ ರಹಸ್ಯ. ಪರಿಸರದ ನಿಯಮದ ಪ್ರಕಾರ ಬೆಳಿಗ್ಗೆ ಸಮಯದಲ್ಲಿ ಗಾಳಿ ಸಮುದ್ರದಿಂದ ಭೂಮಿಯೊಳಗೆ ಹಾಗೂ ಸಂಜೆಯ ಸಮಯದಲ್ಲಿ ಭೂಮಿಯಿಂದ ಸಮುದ್ರದೊಳಗೆ ಚಲಿಸುತ್ತದೆ. ಆದರೆ ಪೂರಿಯಲ್ಲಿ ಈ ವಿಸ್ಮಯ ವಿರುದ್ಧವಾಗಿ ನಡೆಯುತ್ತದೆ. ಎಂಟನೆಯದಾಗಿ ಪ್ರಸಾದದ ರಹಸ್ಯ. ದೇವಸ್ಥಾನಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ಮಾಡುತ್ತಾರೆ. ಬಂದಿರುವ ಎಲ್ಲಾ ಭಕ್ತರಿಗೂ ಪ್ರಸಾದವನ್ನು ನೀಡಲಾಗುತ್ತೆ. ಆದರೆ ಮಾಡುವ ಪ್ರಸಾದ ಯಾವಾಗಲೂ ಕೂಡ ಹೆಚ್ಚಾಗುವುದೂ ಇಲ್ಲ, ಕಡಿಮೆಯಾಗುವುದೂ ಇಲ್ಲ. ದೇವಸ್ಥಾನ ಮುಚ್ಚಿದ ತಕ್ಷಣ ಪ್ರಸಾದವು ಖಾಲಿಯಾಗುತ್ತದೆ. ಈ ದೇವಾಲಯದಲ್ಲಿ ಪ್ರಸಾದ ಮಾಡುವ ವಿಧಾನವು ವಿಶೇಷವಾಗಿದೆ. ಏಕೆಂದ್ರೆ ಕಟ್ಟಿಗೆಯನ್ನು ಬಳಸಿ 7 ಮಣ್ಣಿನ ಮಡಿಕೆಯನ್ನು ಪ್ರಸಾದ ಮಾಡಲು ಬಳಸುತ್ತಾರೆ. ಒಂದರ ಮೇಲೆ ಇನ್ನೊಂದು ಮೈಲಿಗೆ ಇಟ್ಟು ಪ್ರಸಾದವನ್ನು ಬೇಯಿಸಲು ಇಡುತ್ತಾರೆ. ಆಶ್ಚರ್ಯ ಏನಂದ್ರೆ ಮೊದಲಿನ ಮಡಿಕೆಯಲ್ಲಿ ಪ್ರಸಾದ ಆಗೋಕ್ಕಿಂತ ಮೊದಲು ಮೇಲಿಗಿನ ಮಡಿಕೆಯಲ್ಲಿ ಪ್ರಸಾದ ಆಗಿರುತ್ತೆ. 9ನೆಯದಾಗಿ ಜಗನ್ನಾಥ ಸ್ವಾಮಿ ಮತ್ತು ಬಲರಾಮ ಸುಭದ್ರಾ ದೇವಿ. ಈ 3 ವಿಗ್ರಹವನ್ನು ಪ್ರತಿ 12 ವರ್ಷಕ್ಕೊಮ್ಮೆ ಬದಲಾಯಿಸುತ್ತಾರೆ ಮತ್ತು ಹೊಸ ವಿಗ್ರಹವನ್ನು ಸ್ಥಾಪಿಸುತ್ತಾರೆ. ಈ ಸಮಯದಲ್ಲಿ ಸಂಪೂರ್ಣ ನಗರ ವಿದ್ಯುತ್ ಕಡಿತಗೊಳಿಸುತ್ತಾರೆ ಮತ್ತು ಇಡೀ ನಗರ ಕತ್ತಲೆಯಿಂದ ತುಂಬಿರುತ್ತದೆ. ಈ ವಿಗ್ರಹವನ್ನು ಬದಲಾಯಿಸುವ ಅರ್ಚಕರಿಗೆ ಮಾತ್ರ ಅನುಮತಿ ಇರುತ್ತದೆ ಮತ್ತು ಈ ಕಾರ್ಯ ಸಾಕಷ್ಟು ಭದ್ರತೆಯ ಒಳಗೆ ಆಗುತ್ತದೆ. ಧನ್ಯವಾದಗಳನ್ನು ಹೇಳುತ್ತಾ ಬಾಯ್ ಗಾಯ್ಸ್.